ಇದರ ಜೊತೆಗೆ ಕೆಎನ್ ರಾಜಣ್ಣ ಅವರ ವಿರುದ್ಧ ಶಾಸಕ ಬಾಲಕೃಷ್ಣ ಅವರು ಕೆಂಡ ಕಾರಿದ್ರಲ್ಲ, ಇದ್ರ ಬಗ್ಗೆನೂ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೊಟ್ಟರು. ಕೆಎನ್ ರಾಜಣ್ಣ ಅವರ ವಿರುದ್ಧ ಶಾಸಕ ಬಾಲಕೃಷ್ಣ ಅವರು ಕೆಂಡ ಕಾರಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳನ್ನು ಮಾಡಿದ್ರಲ್ಲ ಹೆಚ್ ಬಾಲಕೃಷ್ಣ, ಅದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಕೌಂಟರ್ ಕೊಡ್ತಾ ಇದ್ದಾರೆ. ರಾಜಣ್ಣ ನಮ್ಮ ಜಿಲ್ಲೆಯವರು, ನನಗೆ ಬಹಳ ಆತ್ಮೀಯರು, ನಾವಿಬ್ರು ಕ್ಲಾಸ್ಮೇಟ್ಸು, ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಕೆಎನ್ ರಾಜಣ್ಣ ಎಲ್ಲಿಯೂ ಕಾಂಗ್ರೆಸ್ ಬಿಡ್ತೀನಿ ಅಂತ ಹೇಳೇ ಇಲ್ಲ, ಇದ್ದಕ್ಕಿದ್ದಂತೆ ಇದನ್ನು ಸೃಷ್ಟಿ ಮಾಡಿದ್ದಾರೆ ಅಷ್ಟೇ. ಈ ರೀತಿಯ ರಾಜಕೀಯ ಹೇಳಿಕೆಗಳು ಹಾಗೆಯೇ ಚರ್ಚೆಗಳು ಅನಾವಶ್ಯಕ. ಯಾರೋ ಮೂರನೇವರು ಅದರಲ್ಲಿ ಮಧ್ಯಪ್ರವೇಶ ಮಾಡಬಾರದು, ಹೀಗಂತಂದ್ರು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ನಮ್ಮ ಶಾಸಕರು ರಾಜಣ್ಣ ನಮ್ಮ ಜಿಲ್ಲೆಯವರು, ನಮ್ಮ ಶಾಸಕರು, ನಮ್ಮ ಸಚಿವರಾಗಿದ್ದವರು, ನನಗೆ ತುಂಬಾ ಆತ್ಮೀಯ ಸ್ನೇಹಿತ. ನಾವಿಬ್ರು ಕ್ಲಾಸ್ಮೇಟ್ಸು. PUC ನಲ್ಲಿ ನಾವಿಬ್ರು ಒಂದೇ ಸೆಕ್ಷನ್ ನಲ್ಲಿ ಇದ್ದವರು, ಗವರ್ಮೆಂಟ್ ಕಾಲೇಜಲ್ಲಿ ತುಮಕೂರಲ್ಲಿ. ರಾಜಣ್ಣ ಯಾವತ್ತೂ ನಾನು ಕಾಂಗ್ರೆಸ್ ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಇದಕ್ಕಿದ್ದಂಗೆ ಇವ್ರುಗಳೇನೆ ಸೃಷ್ಟಿ ಮಾಡ್ಕೊಂಡ್ಬಿಟ್ರೆ ಅದರ ಅರ್ಥ ಏನಿದೆ? ಅದರಲ್ಲೂ ಸುಮ್ಮನೆ ಏನೋ ಒಂದು ಕಡೆ ರಾಜಕೀಯ ಮಾತಾಡುವಂಥದ್ದು ಸರಿ ಕಾಣಿಸ್ತಾರೆ. ರಾಜಣ್ಣ ಕಾಂಗ್ರೆಸ್ನಲ್ಲಿ ಇರ್ತಾರೆ, ಅವ್ರೇನು ನೀವು ಕಾಂಗ್ರೆಸ್ ಬಿಡ್ತೀನಿ ಅಂತ ಎಲ್ಲೂ ಕೂಡ ಅವರನ್ನ ಸಂಪುಟದಿಂದ ಕೈ ಬಿಟ್ಟಾಗ್ಲೂ ಕೂಡ ಅವ್ರೇನು ಹೇಳಿಲ್ಲ. ಎಲ್ಲೂ ಟೀಕೆ ಟಿಪ್ಪಣಿಗಳು ಇದ್ದೇ ಇರುತ್ತೆ. ರಾಜಕಾರಣದಲ್ಲಿ, ಸಾರ್ವಜನಿಕ ಬದುಕಿನಲ್ಲಿ ಟೀಕೆ ಟಿಪ್ಪಣಿಗಳು ಇರುತ್ತೆ. ನಾವು ಒಳ್ಳೇದು ಮಾಡಿರ್ತಾರೆ, ಕೆಟ್ಟದ್ದು ಮಾಡಿರ್ತಾರೆ, ಅದರ ಟೀಕೆ ಟಿಪ್ಪಣಿ ಇಲ್ಲ ಅಂತ ಯಾರು ಹೇಳ್ತಾರೆ? ರಾಜಣ್ಣ